ಅನೇಕರಿಗೆ ಹೇರ್ ಫಾಲ್ ಸಮಸ್ಯೆ ಇರುತ್ತೆ, ಕೂದಲು ಉದುರುವಂಥ ಸಮಸ್ಯೆ ಇರುತ್ತೆ. ಇದೀಗ ಕೂದಲು ಉದುರುವ ಸಮಸ್ಯೆಯ ಜೊತೆಗೆ ಮತ್ತೊಂದು ಸಮಸ್ಯೆ ಕಾಣಿಸ್ತಾ ಇದೆ, ಅದು ಉಗುರು ಉದುರುವಂಥ ಸಮಸ್ಯೆ. ಮತ್ತೆ ಸುದ್ದಿಯಲ್ಲಿ ಮಹಾರಾಷ್ಟ್ರದ ಬಾಂಡ್ಗಾಂವ್ ಶಾಕಿಂಗ್ ನ್ಯೂಸ್ ಕೇಳಿ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಸರಿಸುಮಾರು 46 ಜನರಿಗೆ ಅವರ ನೇಲ್, ಫಿಂಗರ್ ನೇಲ್ ಅಂತ ಏನು ಕರಿತೀವಲ್ಲ, ಉಗುರು ಉದುರುವ ಸಮಸ್ಯೆ ಶುರುವಾಗಿದೆ. 46 ಜನರಿಗೆ 6 ದಿನದಲ್ಲಿ ಶೆಗಾಂವ್ ತಾಲೂಕಿನ 5 ಹಳ್ಳಿಗಳಲ್ಲಿ ಈ ಉಗುರು ಉದುರುವ ಸಮಸ್ಯೆ ಕಾಡ್ತಾ ಇದೆ. ಬಾಂಡ್ಗಾಂವ್ ಗ್ರಾಮದಲ್ಲಿ 14, ಕಲ್ಬಾಡ್ ಗ್ರಾಮದಲ್ಲಿ 13, ಕಥೋರಾ ಗ್ರಾಮದಲ್ಲಿ 10 ಜನರಲ್ಲಿ ಈ ವಿಚಿತ್ರ ರೋಗ ಕಾಣಿಸಿಕೊಂಡಿದೆ. ಮಚ್ಚೀಂದ್ರಖೇಡ್ ಗ್ರಾಮದಲ್ಲಿ 7, ಘುಯಿ ಗ್ರಾಮದಲ್ಲಿ 2 ಪತ್ತೆಯಾಗಿದ್ದಾರೆ. ಇಂಥ ರೋಗಕ್ಕೆ ಒಳಗಾದಂಥವರು ಗ್ರಾಮಸ್ಥರಲ್ಲಿ ಅಥವಾ ಗ್ರಾಮದಲ್ಲಿ ಇಬ್ಬರಲ್ಲಿ ಪತ್ತೆಯಾದಂಥ ಇದು ಈಗ ಹರಡ್ತಾ ಹೋಗ್ತಾ ಇದೆ. ರೋಗಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಪರಿಸರ ಮಾಲಿನ್ಯ, ಕಲುಷಿತ ನೀರಿನ ಸೇವನೆ ಈ ಉಗುರು ಉದುರುವಿಕೆಯ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸರ್ಕಾರ ವಿತರಿಸಿದ ಗೋಧಿ ತಿಂದು ಕೂದಲು ಕಳೆದುಕೊಂಡಿದ್ದರು ಜನ. ಇದೀಗ ಉಗುರು ಉದುರುವಿಕೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಜಾಸ್ತಿ ಆಗಿದೆ. हो गई डीएचओ और जिला परिषद सीओ खरात साहब से बात हो गई और आज सुबह माननीय केंद्रीय मंत्री प्रतापराव जाधव साहब इनसे भी बात हो गई. तो अभी तो कुछ आरोग्य विभाग की टीम आई नहीं, तो अभी सुबह ही कॉल आया था कि वो निकले हो बुल्ढाना से. पिछले 3 महीने पहले दिसंबर के एंडिंग में तेज गिरती चालू हुई थी और अभी पिछले 5-6 दिनों से अभी नाखून जा रहे, जैसे कि 5-6 दिन में पहले बीच में दरार आती और फिर धीरे धीरे 5-6